ಕಡಲೆಕಾಯಿ ಪರಿಷೆ ನಮ್ಮ ಏರಿಯಾದು ತುಂಬ ಮುಖ್ಯವಾದ ಆಕರ್ಷಣೆ. ಸ್ವರ್ಗ ಅಂತೂ ನೋಡಿದ್ದೀವೋ ಇಲ್ಲ ಗೊತ್ತಿಲ್ಲ. ನಮ್ಮ ಬೆಂಗಳೂರು, ನಮ್ಮ ಬಸವನಗುಡಿ, ನಮ್ಮ ಬುಲ್ ಟೆಂಪಲ್ ರೋಡು. ಕಾರ್ತಿಕ್ ಮಾಸ ಬಂದರೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಹುಡುಗರು ಯಾವಾಗ ಇದು ಕಡಲೆಕಾಯಿ ಪರಿಷೆ ಬರುತ್ತೆ ಅಂತ. ಯಾವ ಕಡಲೆಕಾಯಿ ಪರಿಷೆ ಸೋಮವಾರ ಅಂದರೆ ಅವತ್ತೇ ಲೆಕ್ಕ ಹಾಕ್ಬಿಟ್ಟು ಸೋಮವಾರ ಬೆಳಗ್ಗೆ ಮಧ್ಯಾಹ್ನ ರಜಾ ಸ್ಕೂಲ್ಗೆ, ಮಾರನೇ ದಿವಸ ಮಂಗಳವಾರ ರಜಾ ಸ್ಕೂಲಿಗೆ ಇತ್ತು. ಆ 2 ದಿವಸ ಕಡಲೆಕಾಯಿ ಪರಿಷೆ ಒಳಗಡೆ ಆಟ ಆಡ್ತಾಯಿದ್ವಿ. ಕಡಲೆಕಾಯಿ ಪರಿಷೆ ಅಂದರೆ ಪ್ರಾಣ, ಹೇಳೋದಿಲ್ಲ ಕೇಳೋದಿಲ್ಲ ಹೊಟ್ಟೋಗ್ತಿದ್ವಿ. ತಾಜಾ ತಾಜಾ ಕಡಲೆಕಾಯಿ, ಗರಮ ಗರಂ ಕಡಲೆಕಾಯಿ, ಬೆಂಗಳೂರು ಕರಗದ ಬಸವನ ಪರಿಷೆಯ ಬಡವರ ಬಾದಾಮಿ ಕಡಲೆಕಾಯಿ. 2 ದಿವಸ ಕಡಲೆಕಾಯಿ ಪರಿಷೆ ನಡೆಯೋದು, ಚಿಕ್ಕ ಪರಿಷೆ ದೊಡ್ಡ ಪರಿಷೆ ಅಂತ. ಪ್ಲಸ್ ಸ್ಕೂಲಿಂದ ಹಾಲಿಡೇ 2 ದಿವಸ ಇಲ್ಲಿ ಮಜಾ, ಫನ್ನು, ಎಕ್ಸೈಟ್ಮೆಂಟು, ಆ್ಯಕ್ಟಿವಿಟೀಸು, ಇದು ಖುಷಿ. ಕಡಲೆಕಾಯಿ ಪರಿಷೆ ನಡೀತಾ ಇದ್ದಿದ್ದು ಬ್ಯೂಗಲ್ ರಾಕ್ ಒಳಗಡೆ. ಕಡಲೆಕಾಯಿನೆಲ್ಲ ಅಲ್ಲೇ ಬೇಯಿಸಿ ಅಲ್ಲೇ ಹುರಿದು ಮಾಡಿಕೊಡೋರು, ಅಲ್ಲೆಲ್ಲ ಗುಳಿ ಮಾಡಿ ಆ ಹುರಿದು ಬಿಸಿ ಬಿಸಿಯಾಗಿ ಮಾಡಿಕೊಡೋರು. ಹೋಲ್ ಏರಿಯಾ ಅಂತ ಎಕ್ಸೈಟ್ಮೆಂಟು, ಹಬ್ಬದ ಇದು ಹಳ್ಳಿ ಜಾತ್ರೆ ಥರ ಫೀಲಿಂಗ್ ಆಗ್ತಿತ್ತು. ಬ್ಯೂಗಲ್ ರಾಕ್ ಮೇಲೆ ಹತ್ಬಿಟ್ಟು ಎಲ್ಲ ನೋಡಿದ್ರೆ ಇಡೀ ಬೆಂಗಳೂರು ಕಾಣೋದು. ಅಲ್ಲಿಂದ ಒಂದು ಜಾರೆ ಬಂಡೆ ಇದೆ, ಬಂಡೆ ಹಂಗೆ ಜಾರ್ತಾ ಇದ್ವಿ ಹುಡುಗರೆಲ್ಲ ಸೇರಿಕೊಂಡು ಖುಷಿ ಆಗೋದು. ಆಮೇಲೆ ಒಂದು ಕಿಂಡಿ ಇದೆ ಅಲ್ಲೇ, ನುಗ್ಗಿ ಓಡೋಗ್ತಾ ಇದ್ವಿ. ಕಡಲೆಕಾಯಿ ಪರಿಷೆ ದಿನ ಎಲ್ಲ ಬಂಡೆಗಳು ಫುಲ್ ಆಗೋದು. ಸುತ್ತಲೂ ಕಡಲೆಕಾಯಿ ಹಾಕೊಂಡು ಸುತ್ತಲೂ ಎಲ್ಲ ಕಡೆಯಿಂದ ಕಡಲೆಕಾಯಿ ಬತ್ತಾಸು ಮಾಡೋರು, ಮಾರೋರು. ಅದೆರಡು ತಿಂದ್ಬಿಟ್ಟು ಆಟ ಆಡ್ಬಿಟ್ಟು ತಿಂದ್ಬಿಟ್ಟು ಪೂರ್ತಿ ದಿವಸ 2 ದಿವಸ ಅಂದು ಎಂಜಾಯ್ ಮಾಡ್ತಾ ಇದ್ವಿ. ಅವಾಗ ಏನಂದರೆ ಎಷ್ಟು ಕಡಲೆಕಾಯಿ ಅವತ್ತು ತಿಂದ್ರೂ ಏನೂ ಆಗಲ್ಲ ಅಂತ, ಹೊಟ್ಟೆ ಕಡಿಯಲ್ಲ, ಏನೂ ಆಗಲ್ಲ. ಸೋಮವಾರ ಮಂಗಳವಾರ ಯಾರೂ ಏನು ತಡೆ ಆಗಲ್ಲ, ತಿಂತಿದ್ವಿ. ಗಡಮ್ ಕಡಲೆಕಾಯಿ, ಹಸಿ ಕಡಲೆಕಾಯಿ, ಹುರಿದಿದ್ದ ಕಡಲೆಕಾಯಿ, ಎಲ್ಲ ಥರ ಕಡಲೆಕಾಯಿ ತಿಂತಿದ್ವಿ ನಾವು ಅವಾಗ. ಬರೀ ಕಡಲೆಕಾಯಿ ತಿಂದರೆ ದೇಹಕ್ಕೆ ಪಿತ್ತ ಆಗುತ್ತೆ, ಅಂದರೆ ಬೆಲ್ಲದ ಜೊತೆ ತಿಂದರೆ ಏನೂ ಆಗಲ್ಲ ಅಂತ ಕಡಲೆಕಾಯಿ ಮಾರೋರೇ ಬೆಲ್ಲ ಕೊಡ್ತಾಯಿದ್ರು, ಸುಮ್ಮನೆ ಫ್ರೀಯಾಗೇ ಕೊಡ್ತಾಯಿದ್ರು. ಅದಕ್ಕೆ ಚಾರ್ಜ್ ಮಾಡ್ತಿರಲಿಲ್ಲ. ಗಡನ್ ಕಡಲೆಕಾಯಿ ಅಂತ ಸ್ವಲ್ಪ ಹುರಿದಿದ್ದು, ಹುರಿದಿತ್ತು. ಇದು ಹೊಸ ಕಡಲೆಕಾಯಿ ಅಂದರೆ ಸ್ವಲ್ಪ ರೋಸ್ಟೆಡ್ಡು ಬಟ್ ಚೂಯಿ. ಅವಾಗಿನ ಕಡಲೆಕಾಯಿ ಪರಿಷೆಗೂ ಈಗಿನ ಕಡಲೆಕಾಯಿ ಪರಿಷೆಗೂ ಅರ್ಥಾರ್ಥ ಸಂಬಂಧವಿಲ್ಲ. ಕಡಲೆಕಾಯಿ ಪರಿಷೆ ಅಂತಂದರೆ ಬರೀ ಅವಾಗ ನಾವು ನೋಡ್ತಾ ಇದ್ದಿದ್ದು ಬರೀ ಕಡಲೆಕಾಯಿ ಡಿಫ್ರೆಂಟ್ ವೆರೈಟೀಸ್. ಮಕ್ಕಳಿಗೋಸ್ಕರ ಈ ಖಾರ ಸೇವು, ಇದು ಚೌಚೌವು, ಆಮೇಲಿಂದ ಮೈಸೂರು ಪಾಕು ಅಂತಹದ್ದೆಲ್ಲ, ಆಮೇಲೆ ಬತ್ತಾಸು, ಬೆಂಡು ಬತ್ತಾಸು, ಕಲ್ಯಾಣ ಸೇವೆ, ಇದನ್ನು ಹಿಂದಿನ ಕಾಲದವ್ರು ಏನು ಅಂದರೆ ಈ ಥರ ಜಾತ್ರೆಗೆ ಹೋದರೆ ಬತ್ತಾಸು ಬೆಂಡು ತರಲೇಬೇಕು ಅಂತ ಇತ್ತು. ಅದರಿಂದ ಅದನ್ನು ಕೂಡ ಮಾರೋರು. ಭಾಳ ಜನ ಪರೀಕ್ಷೆ ಅಂತ ಹೇಳೋರು. ಪರೀಕ್ಷೆ ಅಲ್ಲಪ್ಪ, ಇದು ಪರಿಷೆ, ಕಡಲೆಕಾಯಿ ಪರಿಷೆ, ಚಿಕ್ಕ ಪರಿಷೆ, ದೊಡ್ಡ ಪರಿಷೆ. ಆಗ ಸೇರು ಪಾವು ಚಟಾಕಲ್ಲಿ ಮಾರಿದ ದಿನಗಳು. ಈಗಿನ ತರಹ ಕಿಲೋಗ್ರಾಮು KGಲಿ ಮಾರೋ ದಿನಗಳಿರಲಿಲ್ಲ. ಕಡಲೆಕಾಯಿ ಕಟ್ಟೋದು ಇವಾಗ ಪೇಪರು, ಪ್ಲಾಸ್ಟಿಕ್ ಬ್ಯಾಗು, ಪೇಪರ್ ಬ್ಯಾಗಲ್ಲ, ಅಲ್ಲಿ ನ್ಯೂಸ್ ಪೇಪರ್, ಹಳೆ ಪೇಪರ್ದಲ್ಲಿ ಕೋನ್ ಮಾಡಿ ಕಟ್ಟೋರು. ಅದೇ ಕಡಲೆಕಾಯಿ ಪರಿಷೆ ಟೈಮಲ್ಲಿ ಮಲ್ಲಿಕಾರ್ಜುನ್ ಗುಡಿ ಅಲ್ಲೇ ಅದರ ಹತ್ತಿರ ಸಮೀಪದಲ್ಲಿರೋದು. ಅಲ್ಲೂ ಕೂಡ 4 ಕಾರ್ತಿಕ್ ಸೋಮವಾರ ಒಳ್ಳೆ ಪೂಜೆ, ಅಭಿಷೇಕ ಎಲ್ಲ ನಡೆಯೋದು. ನಮ್ಮ ತಂದೆ ತಾಯಿಯವರು ಅಲ್ಲಿ ಇದು ಕೊಡೋರು, ಅಭಿಷೇಕ ಕೊಡೋರು. ಬಸವನಗುಡಿನಲ್ಲಾದ್ರೂ ಹತ್ತಿರದ ಶಂಕರಪುರಮ್ಮು, VV ಪುರಮ್ಮು, ಚಾಮರಾಜಪೇಟೆ ಎಲ್ಲ ಜನ ಬರ್ತಾಯಿದ್ರು ಅಲ್ಲಿಗೆ. ಅದು ನಾವು ನಮ್ಮನೆಯವ್ರೊಬ್ಬರೇನೂ ಹೋಗ್ತಾ ಇರಲಿಲ್ಲ. ನಮ್ಮ ವಠಾರದಲ್ಲಿದ್ವಿ, 3 ಸಂಸಾರ ಇತ್ತು. ಪಕ್ಕದ ವಠಾರನಲ್ಲಿ 3 ಸಂಸಾರ ಇತ್ತು. ಒಟ್ಟಿಗೆ ಮಕ್ಕಳುಗಳೆಲ್ಲ ಸೇರಿಕೊಂಡು ಗುಂಪಾಗಿ ಹೋಗ್ತಾಯಿದ್ವಿ. ಇವಾಗ ನನಗೆ ಕಂಪ್ಯೂಟರ್ ಗೇಮ್ಸು ಅದು ಇದು ಏನೂ ಇರ್ತಾ ಇರಲಿಲ್ಲ. ನಮಗೆ ಎಂಟರ್ಟೈನ್ಮೆಂಟ್ ಅಂದರೆ ಜಾತ್ರೆ. ಬಸವನಗುಡಿನ ಫಸ್ಟ್ ನೋಡ್ಬಿಟ್ಟೆ ಆಮೇಲೆ ಗಣೇಶ ಗುಡಿಗೆ ಬರಬೇಕಾಗಿತ್ತು. ಅದೊಂದು ಸಂಪ್ರದಾಯ ಥರ ಆಗಿತ್ತು. ಅಲ್ಲೇ ಒಂದು ದೊಣೆ ಅಂತಿತ್ತು. ದೊಣೆ ಅಂದರೆ 2 ಕಲ್ಗಳ ಮಧ್ಯೆ ನೀರಿರುತ್ತೆ. ಆ ಕಲ್ಗಳ ಹತ್ರ ಎಲ್ಲ ಹೋಗಿ ಆ ನೀರು ದೊಣೆ ಹತ್ರ ಹೋಗಿ ಕೂತ್ಕೊಂಡು ಅಲ್ಲಿ ಕಡಲೆಕಾಯಿ ತಿಂದ್ಕೊಂಡು ಅಲ್ಲಿಂದ ಮೆಟ್ಲುಗಳು ಇಟ್ಕೊಂಡು ಗಣೇಶನ ಗುಡಿಗೆ ಬರ್ತಿದ್ವಿ. ಮೆಟ್ಲುಗಳು ಇಟ್ಕೊಂಡು ಗಣೇಶನ ಗುಡಿಗೆ ಬರುವಾಗ ತುಂಬ ಜಾತ್ರೆ ಜನಗಳು ತುಂಬ ಕೆಟ್ಟವರು ಇರ್ತಿದ್ರು. ಅದಕ್ಕೆ ನಾವೇನು ಮಾಡ್ತಿದ್ವಿ, ಹುಡುಗಿರೆಲ್ಲನೂ
ದೊಡ್ಡ ಪಿನ್ ಇಟ್ಕೊಂಡು ಅದು ಉದ್ದಕ್ಕೆ ಇಟ್ಕೊಂಡು ಬರ್ತಾ ಇದ್ವಿ. ಅದನ್ನು ಹಾಕಿ ಯಾರು ಹತ್ರ ಬಂದರೆ ತಿವಿದ್ಬಿಟ್ಟು ಅಲ್ಲಿಂದ ಓಡ್ಬಿಡೋದು ದೇವಸ್ಥಾನಕ್ಕೆ. ನಾವು ಲಂಗದ ಮೇಲೆ ಅಣ್ಣಂದೋ ಅಪ್ಪಂದೋ ಶರ್ಟ್ ಹಾಕ್ಕೊಂಡು ಹೋಗ್ತಿದ್ವಿ. ಜೇಬ್ ಇರ್ತಿತ್ತಲ್ಲ, ಅದು ಬತ್ತಾಸು ಅದು ಇದು ತುಂಬ್ಕೊಂಬರೋಕ್ಕೆ ಪಾಕೆಟ್ ಇರ್ತಿತ್ತು ಅಂತ ಶರ್ಟ್ ಹಾಕ್ಕೊಂಡು ಹೊರಟೋಗ್ತಾಯಿದ್ವಿ. ಬತ್ತಾಸುಗಳನ್ನ ತುಂಬಿಕೊಂಡು ತಿನ್ಕೋತಾ ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ವಿ. ಬಯೋಸ್ಕೋಪ್ ತೆಗೆದುಬಿಟ್ಟು 3 ಕಾಸು ಇದು ಹಾಕಿದ್ರೆ ಇದು ತೋರಿಸೋರು. ತಾಜ್ ಮಹಲ್, ಆಗ್ರಾ ಕಾ ತಾಜ್ ಮಹಲ್ ದೇಕೋ, ದಿಲ್ಲಿ ಕಾ ಕುತುಬ್ ಮಿನಾರ್ ದೇಕೋ ಹಾಡು ಹೇಳ್ಕೊಂಡು ಎಲ್ಲ ತೋರಿಸೋದು. ದಿಟ್ ಇಸ್ ಯೂಸ್ ಕ್ವೈಟ್ ಎಜುಕೇಟಿವ್ ಆಲ್ಸೋ. ವಿಶೇಷವಾದ ನಗುವಿನ ಕನ್ನಡಿ ಅನ್ನೋದು ಆಗಲಿ ಇದಾಗಲಿ ಮಾಡ್ತಾಯಿದ್ರು. ಆಮೇಲೆ ಆಚಾರ್ಯ ಪಾಠಶಾಲಾ ಹಿಂಭಾಗದಲ್ಲಿ ಮಂಜುನಾಥ್ ಅಂತ ಒಬ್ಬರು ಅಡುಗೆಯವರಿದ್ದರು. ಅವರು ಸ್ವೀಟು ಇವೆಲ್ಲ ತೊಗೊಂಡು ಅಲ್ಲಿ ಸ್ಟಾಲ್ ಹಾಕಿ ಅದನ್ನು ವಿಪರೀತವಾಗಿ ಮಾಡ್ತಾಯಿದ್ರು. ಅಲ್ಲಿ ನಗುವಿನ ಕನ್ನಡಿ ಅಂದರೆ ನಗು ಒಳಗಡೆ ಹೋದರೆ ಒಂದೊಂದು ಕನ್ನಡಿ ಒಂದೊಂದು ಶೇಪ್ ಥರ ಕಾಣುತ್ತೆ ಮನುಷ್ಯನಿಗೆ. ನಾವೇ ನಗಬೇಕಲ್ಲಿ ಹೋಗಿ ನಮ್ಮ ಅಕ್ಕ ಹೆಂಗಿದೆಯಾ ಅಂತ. ಒಂದೊಂದು ವಿಚಿತ್ರವಾದ ಕನ್ನಡಿಗಳನ್ನ ಇಟ್ಟಿದ್ದು ಅದು ಶೋ ಅಂತ ಮಾಡೋ ಕರೆದಾಕ್ಬಿಟ್ಟು ಅದಕ್ಕೊಂದು ಎಂಟ್ರಿ ಫೀಸ್ ಅಂತ ಇಡೋರು 4 ಅಡಿ 10 ಪೈಸಾ ಆ ಥರ ಎಲ್ಲ ಬದಲು. ಅಲ್ಲೆಲ್ಲ ಮುಂಚೆ ಅಲ್ಲಿ ರಂಕಲ್ ರಾಟೆ ಅಂದರೆ ಇವಾಗ ಮೆರಿಗೋ ರೌಂಡ್ ಅಂತ ಕರೆಯೋದು, ಆಮೇಲೆ ತೊಟ್ಲು, ಆ ಥರ ಮಕ್ಕಳಿಗೂ ಆಡೋಕ್ಕೋಸ್ಕರ ಬರ್ತಾಯಿತ್ತು. ನಮಗೆ ಈ ಬೇರೆ ಎಲ್ಲೂ ಸಿಗ್ತಿರಲಿಲ್ಲ. ಅದರಲ್ಲೇ ಆ ಸಮಯದಲ್ಲೇ ನಮಗೆ ಅದನ್ನೆಲ್ಲ ಆಡೋಕ್ಕೆ ಬರ್ತಾ ಇದ್ದಿದ್ದು. ಹೋಗ್ಬಿಟ್ಟು 2 ಗಂಟೆ ಕಾಲ ಸುತ್ಕೊಂಡು ಬರ್ತಿದ್ವಿ. ಆ ಜೈಂಟ್ ವೀಲಲ್ಲಿ ದುಡ್ಡು ಕೊಟ್ಬಿಟ್ಟು ಜಾಗ ಸಿಗಲಿಲ್ಲ ಅಂತ ಬೇಜಾರು ಮಾಡಿಕೊಂಡು ಬ್ಯೂಗಲ್ ರಾಕ್ ಹತ್ಕೊಂಡು ಕಳ್ಳೆಕಾಯಿ ತಿನ್ಕೊಂಡು ಅಲ್ಲಿಂದ ಬರೋದು. ನಮ್ಮ ಅಮ್ಮಂದ್ರಿಗೆಲ್ಲ ಯೋಚನೆ ನಮಗೇನಪ್ಪ ಆಗೋಗುತ್ತೆ ಅಂತ. ಆದರೆ ಭಯನೇ ಪಡ್ತಿರ್ಲಿಲ್ಲ. ಆಗಿನ ಕಾಲ ಹಂಗಿತ್ತು. ನಂದಿ ಕೋಲು ತುಂಬ ಮುಖ್ಯವಾಗಿ ಬರೋದು ನಮ್ಮ ಆಕರ್ಷಣೆ ಆಗಿತ್ತು. ಅದರಲ್ಲಿ ನೃತ್ಯ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಅದು ಕೆಳಗಡೆ ಬಿಡಲೇ ಕೂಡ್ದು ಅಂತ ತುಂಬ ವೀರಗತಿಯಿಂದ ತುಂಬ ಚೆನ್ನಾಗಿ ಕತ್ತಿ ಹಿಡ್ಕೊಂಡು ಪೂರ್ತಿ ಕುಣಿಸ್ಕೊಂಡು ಬರೋರು. ಆ ಮನುಷ್ಯ ಹೇಗೆ ಬ್ಯಾಲೆನ್ಸ್ ಮಾಡಿಕೊಂಡು ಕುಡಿಸ್ತಾ ಇದ್ದ, ಶಬ್ದ ಬೇರೆ ಜಿಂಗಿಲ್ ಅದು ಕೇಳೋಕ್ಕೆ ಭಾಳ ಸಂತೋಷ ಆಗಿತ್ತು. ಹಾಗೆ KR ರೋಡಲ್ಲೇ ನೆಟ್ಟಿಗೆ ಬಂದು ವಾಸನಗುಡಿ ಪೊಲೀಸ್ ಸ್ಟೇಷನಲ್ಲಿ ಬಲಗಡೆ ತಿರ್ಕೊಂಡು ಈ ಕಡೆ ಇರೋ ಬ್ಯೂಗಲ್ ರಾಕ್ ಹೋಗಿ ದೇವಸ್ಥಾನದ ಒಳಗಡೆ ಹೋಗೋದು. ಅದಕ್ಕೆ ನಾವು ನ್ಯಾಷನಲ್ ಹೈಸ್ಕೂಲಿಂದನೇ ನಾವು ಅದಕ್ಕೆ ಹಿಂದೆನೇ ಓಡಿ ಬರ್ತಾಯಿದ್ವಿ. ಅವಾಗೆಲ್ಲ ಏನಿಲ್ಲ ಅಂದರೂ 7 ಗಂಟೆಗೆ ಶುರು ಮಾಡಿದ್ರೆ ಬೀಗಲ್ ರಾಕಿ ಕಡಲೆಕಾಯಿ ಪರಿಷೆ ದೇವಸ್ಥಾನಕ್ಕೆ ಬರೋ ಅಷ್ಟೊತ್ತಿಗೆ 3 hours ಆಗೋದು. ಒಂದೊಂದು ಜಾಗದಲ್ಲೂ ಸುಮಾರು ಅರ್ಧ ಗಂಟೆ 1/4 ಗಂಟೆ ನಂದಿ ಕೋಲನ್ನ ಎತ್ತಿ ಕುಣಿಸಿ ಎಲ್ಲ ಮಾಡ್ತಾಯಿದ್ರು. ಅವಾಗೆಲ್ಲ ಜನ ಎಲ್ಲ ವಿಪರೀತವಾಗಿ ಸೇರ್ತಾಯಿದ್ವಿ ನಾವು. ಅದನ್ನೆಲ್ಲ ಅವ್ರು ಎತ್ತಿ ಕುಣಿಯೋದೇ ನೋಡೋದೇ ನಮಗೊಂದು ಖುಷಿ ಇರೋದು. ಹತ್ರ ಬರಬೇಡಿದ್ದು ಬೇರೆ ಒಯ್ಯೋರು ಅವ್ರು ಬಿದ್ದೋಗುತ್ತೆ ಎಲ್ಲರ ಅಂತ. ಆದರೂ ಕೂಡ ನಾವು ಅಲ್ಲಿ ಅದ್ರ ಸುತ್ತೂರು ಸುತ್ತಾಡ್ತಾಯಿದ್ವಿ. ನಾವು ಅದ್ರ ಜೊತೆ ಕುಡಿಯೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಯಾರು ಜಾಸ್ತಿ ಹೊತ್ತು ಕುಡಿತಾರೆ ಅಂತ ನಮ್ಮ ಕಾಂಪಿಟೇಷನ್ ಇರೋದು ನಮ್ಮ ಮಕ್ಕಳಲ್ಲಿ. ಸಾಯಂಕಾಲದಲ್ಲಿ ಇಲ್ಲಿ ಸುತ್ತಮುತ್ತ ಇದ್ದವರು ಎಲ್ಲರೂ ಹಸುಗಳನ್ನ ಸಾಕಿರೋರು ಅಲಂಕಾರ ಮಾಡಿ ಕುತ್ತಿಗೆಗಳು ಗಂಟೆಗಳು ಕಟ್ಟಿ ಜಾನುವಾರುಗಳಿಗೆ ತುಂಬ ಏನು ಕಷ್ಟ ಬರೋಲ್ಲ, ಎಲ್ಲ ಅನುಕೂಲವಾಗತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅವರು ಕಿಚ್ಚು ಹಾಯಿಸೋರು. ಅವಾಗ ಬರೀ ಅಲ್ಲಿ ಬರೋರೆಲ್ಲ ಒಂಥರ ಸ್ಪಿರಿಚುವಲ್ ಆ್ಯಟಿಟ್ಯೂಡ್, ಆ ಫೀಲಿಂಗ್ಸಲ್ಲಿ ಬರೋರು ಕಡಲೆಕಾಯಿ ಪರಿಷೆಗೆ ದೇವಸ್ಥಾನಕ್ಕೆ. ಆ ನೆನಪುಗಳಲ್ಲಿರುತ್ತಲ್ಲ, ಅದು ಏನು ದುಡ್ಡು ಕೊಟ್ಟರು ಬರಲ್ಲ. ಆ ಒಂದಿನಕ್ಕೋಸ್ಕರನಾರು ಏನು ಮಾಡೋಕ್ಕೂ ರೆಡಿ ನಾನು. ಅದು ಒಂಥರ ನಮ್ಮ ಒಳಗಡೆನೇ ಇದ್ದುಬಿಟ್ಟಿದೆ. ಆ ಕಡಲೆಕಾಯಿ ಪರಿಷೆ, ಅಲ್ಲಿ ಜನಗಳು, ಆ ಒಳ್ಳೆ ಜನಗಳು, ಆಗಿನ ಕಾಲದವರು ಜನ ಕಮ್ಮಿ ಇರ್ತಿದ್ರು. ಆಮೇಲೆ ಹೋಗ್ಬಿಟ್ಟು ಅದು ಏನೋ ಒಂದು 2 ರೂಪಾಯಿಗೇನೆ ತೊಗೊಂಡು ಬರ್ತಿದ್ವಿ ನಾವು. ಒಂದು ಬೆಲೂನು ನಗು ಬರುತ್ತೆ. ಕಡಲೆಪುರಿ, ಕಡಲೆಕಾಯಿ, ಟೇಸ್ಟ್ ಇರೋ ಕಡಲೆಕಾಯಿ ಈಗ ಸಿಗೋದೇ ಇಲ್ಲ. ಅದೆಲ್ಲ ನೆನಪು ಮಾಡ್ಕೊತಾ ಇದ್ರೆ ಈ ವಿಡಿಯೋ ಸಾಕಾಗಲ್ಲ. ಮೈಸೂರಿನವ್ರಿಗೆ ದಸರಾ ಹೇಗೋ ಬೆಂಗಳೂರಿನವ್ರಿಗೆ ಕಡಲೆಕಾಯಿ ಪರಿಷೆ ಹಾಗೆ, ಎಸ್ಪೆಷಲಿ ಬ್ಯಾಂಗ್ಳೂರು ಸೌತಿಗೆ. ಇನ್ನೊಂದು ವಿಶೇಷ ಏನು ಅಂದರೆ ಇದು 200% ಸೆಕ್ಯುಲರ್. ನಾವು ಏನು ಗಣೇಶನ್ನ ಅಥವಾ ಲಕ್ಷ್ಮೀನ ಸ್ಥಾಪನೆ ಮಾಡಿ ಪೂಜೆ ಮಾಡಿ ಮಾಡುವಂಥ ಜಾತ್ರೆ ಅಲ್ಲ ಇದು. ಯಾವುದೇ ಜಾತಿ ಮತದವರು ಸುತ್ತಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಇದರಿಂದ ಹಿಂದಿನಿಂದನೂ ಬೆಂಗಳೂರಿನವರು ಎಷ್ಟು ಟಾಲರೆಂಟು, ಎಷ್ಟು ಸೆಕ್ಯುಲರ್ ಮೈಂಡೆಡ್ ಅನ್ನೋದು ಈ ಕಡಲೆಕಾಯಿ ಪರಿಷೆಯಿಂದ ಗೊತ್ತಾಗತ್ತೆ. ಕಡಲೆಕಾಯಿ ನೋಡಿ, ಇಲ್ಲಿ ಕಡಲೆಕಾಯಿ ಈ ಥರ ಸುಲಿದು ತಿನ್ನಬೇಕು ಅಂದರೆ ಅದೇ ಒಂಥರ ಸಂತೋಷ.
ಬಡವರ ಬಾದಾಮಿ ಕಳ್ಳೆಕಾಯಿ ಅಂತ ಹೇಳ್ತಾರಲ್ಲ. ಕಳ್ಳೆಕಾಯಿ ಪರಿಷೆ ಅಂದ್ರೆ ನಮ್ಮ ಪ್ರಿಯವಾದ ಕನ್ನಡ ಹಾಡು. ತಾಜಾ ತಾಜಾ ಕಳ್ಳೆಕಾಯ್ ಗರ ಗರಂ ಕಳ್ಳೆಕಾಯ್ 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 ಅಂತ ಹಾಡಿದಾರಲ್ಲ, ಆ ಹಾಡು ತುಂಬ ಕನಕ ಬರುತ್ತೆ. ಸೊ ಹಂಗೆ ಹೇಳಿ ಎಲ್ಲರೂ ಸಂತೋಷವಾಗಿ ಎಂಜಾಯ್ ಮಾಡಿ 2024 ಕಳ್ಳೆಕಾಯಿ ಪರಿಷೆನ. ಧನ್ಯವಾದಗಳು. ಬೆಂಗಳೂರು ಕರಗದ ಬಸವನ ಪರಿಚಯ ಬಡವರ ಬಾದಾಮಿ ಕೈ